ಸೀರೆ ಯಾಕೆ ಅಂದ. ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಪ್ರೆಸೆಂಟ್ಸ್ ನಾರಿಗೊಂದು ಸೀರೆ. ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸ ರೋಡ್, ಬೆಂಗಳೂರು. ಪವರ್ಡ್ ಬೈ ಅಮೃತ್ ನೋನಿ. ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಏನ್ ಮಾಡ್ತಿದ್ದೀರಾ ಇಲ್ಲಿ? ಡಾನ್ಸಾ? ಯಾರು ಡಾನ್ಸ್ ಮಾಡ್ತಿಲ್ಲ. ಹೆಂಗ್ ಡಾನ್ಸ್ ಮಾಡೋದು? ಹಾಕಿ ಡಾನ್ಸು, ಸ್ಟೆಪ್ ಹಾಕ್ಬೇಕು ಹಿಂಗೆ. ನಮಸ್ತೆ, ವೆಲ್ಕಮ್. ಥ್ಯಾಂಕ್ ಯು. ಆರ್ತಿ ಬೇರೆ. ಮಂಗಳಂ ಗಜ ಗೌರಿ ದೇವಿಗೆ ಮಂಗಳಂ ಶರಣಾಂಬೆಗೆ. ಹಾಯ್, ನಮಸ್ತೆ. ನಮಸ್ಕಾರ ಎಲ್ಲರಿಗೂ, ಶುಭ ಮಧ್ಯಾಹ್ನಗಳು. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ರಜನಿ. ನೀವು ನೋಡ್ತಾ ಇದ್ದೀರಾ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ನಾರಿಗೊಂದು ಸೀರೆ ಸೀಸನ್ 3, ಕೋ-ಪವರ್ಡ್ ಬೈ ಅಮೃತ್ ನೋನಿ. ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಓಕೆ, ಇವತ್ತೇನು ಸೆಟ್ ಚೇಂಜ್ ಆಗಿದೆಯಲ್ಲ ನಾರಿಗೊಂದು ಸೀರೆದು ಅಂತ ಯೋಚನೆ ಮಾಡ್ತಿದ್ದೀರಾ? ಪ್ರತಿದಿನ ನೀವು ಕಾಲ್ ಟ್ರೈ ಮಾಡಿ ಸಿಕ್ಕಾಬಟ್ಟೆ ಕಷ್ಟಪಟ್ಟು ಕನೆಕ್ಟ್ ಮಾಡಿಕೊಂಡು ನನ್ನ ಜೊತೆ ಮಾತಾಡಿ ಸೀರೆ ಬೆಲೆ ಗೆಸ್ ಮಾಡ್ತಿದ್ರಿ. ಆದರೆ ಆ ಕಷ್ಟನ ಒಂಚೂರು ಕಡಿಮೆ ಮಾಡೋಣ, ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಒಂದು ವಿಶೇಷವಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಇವತ್ತು ನಮ್ಮ ಹೆಣ್ಮಕ್ಳ ಜೊತೆಲೇ ಒಂದು ಸೀರೆ ಕಾರ್ಯಕ್ರಮ ಮಾಡೋಣ ಅಂತ ಬಂದ್ಬಿಟ್ಟಿದ್ದೀನಿ. ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಮೊದಲಿಗೆ ಅವರೆಲ್ರಿಗೂ ವಿಶ್ ಮಾಡೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಎಲ್ರಿಗೂ ನಾರಿಗೊಂದು ಸೀರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಸೂಪರ್ ಡೂಪರ್ ಆಗ್ಬೇಕಲ್ವಾ? ಹಾಗಾಗಿ ಮೊದಲಿಗೆ ನಾನು ದೀಪ ಹಚ್ಚೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮ ಸೂಪರ್ ಡೂಪರ್ ಆಗಲಿ ಅಂತ ದೀಪ ಹಚ್ಚೋದ್ರ ಮೂಲಕ ಕಾರ್ಯಕ್ರಮನ ಶುರು ಮಾಡಿಬಿಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ತ್ರಿಶೂಲ ವುಮೆನ್ಸ್ ಟ್ರಸ್ಟ್ ವಿಂಗ್ಸ್ ಅವರು ಸೇರ್ಕೊಂಡಿದ್ದಾರೆ. ಎಲ್ಲ ಹೆಣ್ಮಕ್ಳು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದಿದ್ದಾರೆ. ಯಾಕೆ ಹೇಳಿ, ಸಂಕ್ರಾಂತಿ ಹಬ್ಬದ ವಿಶೇಷ. ಹಾಗಾಗಿ ಪವರ್ಫುಲ್ ವುಮೆನ್ಸ್ ಇಲ್ಲಿ ಸೇರ್ಕೊಂಡಿದ್ದಾರೆ. ಎಲ್ಲರೂ ಇಂಟ್ರೊಡಕ್ಷನ್ ತೊಗೊಂಡ್ಬಿಡೋಣ. ಮೊದಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಓಕೆ, ನೀವು ಹೆಸರು ಹೇಳ್ತಾ ಹೋಗಿ ಒಬ್ಬೊಬ್ಬರೇ. ನನ್ನ ಹೆಸರು ಉಮಾ ಜನಾರ್ದನ್ ಅಂತ. ನನ್ನ ಹೆಸರು ಕಮಲಾ ಅಂತ. ನನ್ನ ಹೆಸರು ಧನಲಕ್ಷ್ಮಿ. ಮೀನಾ ಗೋಪಾಲ್. ಕೃಷ್ಣವೇಣಿ. ಅನಿತಾ ಮಹೇಶ್ ಬಾಬು. ಕಲ್ಪನಾ. ಕವಿತಾ. ನವೀನ್ ಕಲಾ. ಶ್ವೇತಾ. ಲಕ್ಷ್ಮಿ. ಉಷಾರಾಣಿ. ಅನಿತಾ. ಸುಮಾ. ನನ್ನ ಹೆಸರು ಶೋಭಾಕರಿ ಬಸಪ್ಪ. ಸುನಂದ. ದೇವಕಿ. ವಿಜಯ ವಿಶ್ವನಾಥ್. ಲಕ್ಷ್ಮೀ ವೆಂಕಟೇಶ್. ನನ್ನ ಹೆಸರು ದೊಡ್ಡಯ್ಯಮ್ಮ. ಸುನೀತಾ. ಲಕ್ಷ್ಮೀ ಶ್ರೀನಿವಾಸರಾಜು. ಹೇಮಾ. ನಾಗರತ್ನ. ಸುಪ್ರೀತಾ. ವಿಜಯಲಕ್ಷ್ಮಿ ಗಿರಿನಗರ. ಉಮಾ ಮಹೇಶ್ವರಿ. ಸತ್ಯಭಾಮ ಹೊಸಕೆರೆಹಳ್ಳಿ. ವೀಣಾ. ಸುಧಾ ಗುಜ್ಜರ್. ಸುಜಾತ. ಜಯಶ್ರೀ. ಮಹಾಲಕ್ಷ್ಮಿ. ಭಾವನಾ. ಶಾಂತ. ಗೌರಿ. ಶಶಿಕಲಾ. ಲಾವಣ್ಯ ಕತ್ರಗುಪ್ಪೆ. ಚೈತ್ರ ಕತ್ರಗುಪ್ಪೆ. ಪದ್ಮ. ಚಂದ್ರ. ನೋಡಿದ್ರಲ್ಲ, ಇಷ್ಟೂ ಜನ ಹೆಣ್ಮಕ್ಳು ಸೇರ್ಕೊಂಡಿದ್ದಾರೆ. ಬ್ಯೂಟಿಫುಲ್ ಆಗಿ ರೆಡಿ ಇದ್ದಾರೆ. ಸ್ಟ್ರಾಂಗ್ ಅಂಡ್ ಪವರ್ಫುಲ್ ವುಮೆನ್ಸ್ ಎಲ್ಲರೂ ಸೇರ್ಕೊಂಡು ಸಿಕ್ಕಾಬಟ್ಟೆ ಗೇಮ್ ಆಡೋದಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಎಲ್ಲರೂ ರೆಡಿನಾ? ಓಕೆ, ಸೂಪರ್. ಸೊ ಈ ಎಲ್ಲಾ ಹೆಣ್ಮಕ್ಳನ್ನ ಸೇರ್ಸೋದಕ್ಕೆ ಒಬ್ರು ಕಾರಣಕರ್ತರಾಗಿದ್ದಾರೆ. ಇಲ್ಲಿ ಯಾರು ಅಂತ ಹೇಳಿದ್ರೆ ತ್ರಿಶೂಲ್ ಟ್ರಸ್ಟ್ ನ ಜನರಲ್ ಸೆಕ್ರೆಟರಿ ಆದಂತಹ ಶುಭಾರಾಜ್ ಅವರು. ಅವ್ರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೂಪರ್. ಎಲ್ಲರೂ ಆಟ ಆಡೋಕೆ ರೆಡಿ ಇದ್ದೀರಾ? ಸೊ ನಮ್ಮ ಶೋ ಫಾರ್ಮೆಟ್ ಎಲ್ರಿಗೂ ಗೊತ್ತೇ ಇದೆ. ಸೊ ನಾರಿಗೊಂದು ಸೀರೆ ಅಂದರೆ ಸೀರೆ ಕೊಡೋ ಕಾರ್ಯಕ್ರಮ. ಸೊ ಪ್ರತಿದಿನ ನಾವು 1 ಗಂಟೆಯಿಂದ 2 ಗಂಟೆವರೆಗೂ ಸೀರೆ ಕೊಡೋ ಕಾರ್ಯಕ್ರಮ ಮಾಡ್ತೀನಿ. ಅದು ಹೇಗೆ, ಫೋನ್ ಕಾಲಲ್ಲಿ ಎಲ್ಲರೂ ಸೀರೆ ನೋಡಿಬಿಟ್ಟು ಗೆಸ್ ಮಾಡ್ತಾರೆ. ಆದರೆ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಡೈರೆಕ್ಟಾಗಿ ಇಲ್ಲೇ ನಿಂತಿರೋದ್ರಿಂದ ಸೀರೆ ನಾನು ಇಲ್ಲೇ ತೋರಿಸ್ತೀನಿ. ಓಕೆನಾ?
ಅದರಲ್ಲಿ ಒಂದು ಬೆಲೆನ ನಾನು ಹೇಳ್ತೀನಿ, ಒಂದು ಬೆಲೆಯಿಂದ ಇನ್ನೊಂದು ಬೆಲೆಗೆ ನೀವು ನಾನು ಹೇಳ್ತೀನಿ, ಅದ್ರ ಒಳಗಡೆ ನೀವು ಬೆಲೆನ ಗೆಸ್ ಮಾಡಬೇಕು. ಯಾರು ಹತ್ರವಾಗಿ ಸೀರೆ ಬೆಲೆನ ಗೆಸ್ ಮಾಡ್ತೀರೋ ಅವ್ರಿಗೆ ನಾನು ಸೀರೆ ಕೊಡ್ತೀನಿ, ಓಕೆನಾ? ಸೊ ಆಲ್ರೆಡಿ ನನ್ನ ಹತ್ರ ಆ್ಯಕ್ಚುಲಿ ನಾನು ಹೇಳೋ ಬೆಲೆ ಏನಿದೆ ಅದು ಇದೆ, ಮತ್ತು ಆ್ಯಕ್ಚುಲ್ ಪ್ರೈಸ್ ಸೀರೆ ಪ್ರೈಸ್ ಎಷ್ಟಿದೆ ಅದು ನನ್ನ ಹತ್ರನೇ ಇದೆ, ಓಕೆನಾ? ಸೊ ಆಲ್ರೆಡಿ ನಾನು ರೆಡಿಯಾಗಿ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಯಾರು ಪರ್ಫೆಕ್ಟಾಗಿ ಹತ್ರವಾಗಿ ಹೇಳ್ತಿರೋ ಇಲ್ಲ ಎಕ್ಸಾಕ್ಟ್ ಪ್ರೈಸ್ ಹೇಳ್ತಿರೋ ನನಗೆ ಗೊತ್ತಿಲ್ಲ. ಸೊ ಯಾರು ಹತ್ರವಾಗಿ ಹೇಳ್ತಿರೋ ಇಲ್ಲ ಎಕ್ಸಾಕ್ಟ್ ಪ್ರೈಸ್ ಹೇಳ್ತಿರೋ ಅವ್ರಿಗೆ ನಾನು ಸೀರೆ ಕೊಡ್ತೀನಿ, ಓಕೆನಾ? ಎಲ್ಲರೂ ರೆಡಿನಾ? ಜೋಶ್ ತೋರಿಸ್ಬೇಕು, ರೆಡಿನಾ? ಓಕೆ, ಸೂಪರ್. ಸೀರೆ ಬರಲಿ. ಸೊ ಸೀರೆ ನೋಡ್ತಿದ್ದೀರಲ್ವಾ, ಬ್ಯೂಟಿಫುಲ್ ಆಗಿದೆ. ಏನೋ ರಾಮ ಗ್ರೀನ್ ಸೀರೆ. ಸೊ ನೀವೆಲ್ಲರೂ ಸೀರೆ ಅಪ್ಪ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನನಗೆ, ಪಂಟ್ರುಗಳು ಎಲ್ಲ ಒಬ್ರಿಗಿಂತ ಒಬ್ಬೊಬ್ರು ಒಳ್ಳೊಳ್ಳೆ ಸೀರೆಗಳು ಉಟ್ಕೊಂಡಿದ್ದೀರಾ. ಏನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ನಿಮ್ಮ ಬೀರುಗಳಲ್ಲಿ ಕಬೋರ್ಡ್ಗಳಲ್ಲಿ ಒಂದು 100 ಸೀರೆ ಇದೆಯಾ? ಐ ಆಮ್ ನಾಟ್ ರಾಂಗ್. ಕೇಳಿಸ್ಕೊಂಡ್ರಾ? ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಹಂಗಾದ್ರೆ ಸೀರೆ ಬೆಲೆನ ಹಿಂಗ್ ಗೆಸ್ ಮಾಡ್ಬಿಡ್ತಾರೆ ನಮ್ಮ ಹೆಣ್ಮಕ್ಳು ಅಲ್ವಾ? ಓಕೆ. ಸೊ ರಾಮ ಗ್ರೀನ್ ಸೀರೆ, ಇದಕ್ಕೆ ಕಾಪರ್ ಡಿಸೈನ್ ಆಗಿದೆ. ಸೊ ಪ್ಲೇನ್ ಸೀರೆ, ಬಟ್ ಇದರಲ್ಲಿ ಡಿಸೈನ್ ಇರೋದೇ ಒಂಥರ ರಿಚ್ ಆಗಿ ಕಾಣಿಸ್ತಾ ಇದೆ ಸೀರೆ. ನಿಮಗೆ ಸೀರೆ ತಗೊಂಡಿರೋ ಅನುಭವ ಇರೋದ್ರಿಂದ. ಆದರೆ ಇಲ್ಲಿ ಏನು ಟ್ವಿಸ್ಟ್ ಏನಪ್ಪ ಅಂತಂದರೆ, ಈ ಸೀರೆಗೆ ನಾನೊಂದು ಬೆಲೆ ಹೇಳ್ತೀನಿ, ಅಷ್ಟರೊಳಗಡೆನೆ ಸೀರೆ ಬೆಲೆನ ಗೆಸ್ ಮಾಡಬೇಕು, ಓಕೆನಾ? ಸೊ 2500ರಿಂದ 3000 ಅಂತ ನಾನು ಈ ಸೀರೆ ಬೆಲೆನ ಹೇಳ್ತಾ ಇದ್ದೀನಿ. ಈಗ 2500ರಿಂದ 3000 ಅಂತ ಅಂದರೆ ಆ 2500 ಒಳಗಡೆ 3000 ಒಳಗಡೆ ಹೇಳಬೇಕು, ಓಕೆನಾ? ಸೊ ಎಲ್ಲರೂ ರೆಡಿನಾ? ಓಕೆ. ಸೊ ಗೆಸ್ ಮಾಡೋಕ್ಕೆ ಎಲ್ಲರೂ ರೆಡಿ ಇದ್ದೀರಾ ತಾನೆ? ಎಸ್, ಸ್ಟಾರ್ಟ್ ಮಾಡೋಣ. ಯಾರ ಹತ್ರ ಇದೆ ಮೈಕ್ ಈಗ? ಓಕೆ, ನಿಮ್ಮಿಂದನೇ ಶುರುವಾಗ್ಲಿ. 2350. ಓಕೆ, ಪಾಸ್ ಆಗ್ಲಿ, ಹಂಗೆ ಪಾಸ್ ಆಗ್ಲಿ ಫಾಸ್ಟಾಗಿ. 2500. 2.5ನಾ? ಓಕೆ. 2650. 2650. ಓಕೆ, ಪಾಸ್ ಆಗ್ಲಿ. 2700. 2700. ಓಕೆ. 2800. ಓಕೆ, ಪಾಸ್. 2000. 2000. ಓಕೆ, ಪಾಸ್. 2100. 2100. ಓಕೆ. 2600. 2750. 2950. ನೀವು ಹೇಳಿ ಈಗ, ಸ್ಟಾರ್ಟ್. 2540. 540. ಓಕೆ. 2750. 2900. ಓಕೆ, ಡನ್. 2670. 2670. 2220. 2220. ಓಕೆ, ಪಾಸ್. 2400. ಪಾಸ್. 2300. ಓಕೆ, ಸರಿ, ಪಾಸ್. ಈಗ 2170. 2170. ಓಕೆ. 2280. 2780. 2820. ಓಕೆ. 2790. ಓಕೆ. 2820. ಓಕೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಗ. 2895. ಓಕೆ, ಸೂಪರ್. ನೆಕ್ಸ್ಟು. 2680. ಓಕೆ. ಹಾಂ, 2230. ನೆಕ್ಸ್ಟು. 2150. 2999. ಓಕೆ. 2970. 2625. ಓಕೆ. 2615. 2425. 2030. ಓಕೆ. 2440. ಓಕೆ. 2985. ಸೂಪರ್. 2550. ಓಕೆ. 2600. 3000. ಇನ್ನೇನು ಮಾಡ್ತಾರೆ? ಯೂಶಲಿ ಏನಾಗುತ್ತೆ ಅಂದರೆ, ನಾವು ಫೋನ್ ಕಾಲ್ ತೊಗೊಳ್ಳೋದು ನಮಗೆ ಡೈಲಿ ಒಂದು 40ರಿಂದ 50,000 ಕಾಲ್ಸ್ ಬರುತ್ತೆ, ಓಕೆನಾ, ಬೇಸಿಕ್ಲಿ. ಸೊ ಅದರಲ್ಲಿ ನಾನು ಕನೆಕ್ಟ್ ಮಾಡ್ಕೊಳ್ಳೋದು ಒಂದು 10 ಕಾಲ್ ಕನೆಕ್ಟ್ ಮಾಡ್ಕೊಳ್ತೀನಿ, ಒಂದು 10-15 ಕಾಲ್ ಅಂದ್ಕೊಳ್ಳೋಣ ಒಂದು ಸೀರೆಗೆ. ಬಟ್ ಇಲ್ಲಿ ಇಷ್ಟೂ ಜನ ಹೆಣ್ಮಕ್ಳಿದ್ದೀರಾ. ಈಗ ಅವ್ರ ಪಾಪ ಕರೆಕ್ಟಾಗಿ ಹೇಳಿದ್ರು, ಈಗೆಲ್ಲ ಬೆಲೆನೂ ಆಗೋಗಿದೆ, ಉಳಿದಿರೋದೇ ಒಂದು 3000 ಇಟ್ಕೊಂಬಿಡಿ ಅಂತ. ಚೆನ್ನಾಗಿ ಹೇಳಿದ್ರು ಅವರು. ಎನಿಹೋ, ಈಗ ಯಾರು ನಮ್ಮ ಸೀರೆಗೆ ಹತ್ತಿರವಾಗಿ ಹೇಳಿರೋದು? ಓ, ನೀವಿದ್ದೀರಾ? ಅಯ್ಯೋ, ಕ್ಷಮಿಸ್ಬಿಡಿ. ಹೇಳಿ. 2575. ಓಕೆ. 2998. 2815. ಓಕೆ. 2375. ಓಕೆ, ಇವಾಗ ಎಲ್ಲರೂ ಯಾರ್ಯಾರು ಎಷ್ಟೆಷ್ಟು ಬೆಲೆಗಳನ್ನ ಹೇಳಿದ್ದೀರಾ ಅಂತ ನೆನಪಿದೆ ಅಲ್ವಾ? ಸೊ ಈಗ ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡೋ ಟೈಮು. ಯಾರು
ಸೀರೆಗೆ ಹತ್ರವಾಗಿ ಹೇಳಿರ್ತಾರೋ ಅವ್ರಿಗೆ ನಾನು ಸೀರೆ ಕೊಡಕ್ಕಾಗೋದು. ಇವಾಗ ನೀವೇ ನೋಡ್ತಾ ಇದ್ದೀರಾ, ಈಗ ಇಷ್ಟೂ ಜನ ಸೀರೆ ಬೆಲೆ ಗೆಸ್ ಮಾಡಿದ್ದಾರೆ. ಯಾರಾದ್ರೂ ಒಬ್ಬರೇ ಅದ್ರಲ್ಲಿ ವಿನ್ನರ್ ಆಗಕ್ ಸಾಧ್ಯ ಅಲ್ವಾ? ಸೊ ಈಗ ರೆಡಿನಾ ವಿನ್ನರ್ ಯಾರು ಅಂತ ಕೇಳೋದಕ್ಕೆ? ಎಲ್ಲರಿಗೂ ಡಗ್ 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 ಅಂತ ಹೊಡ್ಕೋತಾ ನನಗೆ ಎಲ್ಲರ ಮುಖದಲ್ಲೂ ಕಾಣಿಸ್ತಾ ಇದೆ. ಬಟ್ ನನಗೇನು ಗೊತ್ತಾ, ಇದು ಖುಷಿ ಆಗ್ತಾರೋ ವಿಚಾರ ಏನಂದ್ರೆ, ನಂಗೆ ಫೋನ್ ಕಾಲಲ್ಲಿ ಇದೆಲ್ಲ ಕಾಣಿಸಲ್ಲ. ಸೊ ಇಲ್ಲಿ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ಒಂದೊಂದು ಸೀರೆಗೂ ಮನೇಲಿ ಕೂತ್ಕೊಂಡು ಹೆಣ್ಮಕ್ಳು ಎಷ್ಟೆಲ್ಲ ಏನು ಕ್ಯಾಲ್ಕುಲೇಷನ್ ಆಗ್ತಿರ್ತಾರೆ ಅನ್ನೋದು ನನಗೆ ಇವಾಗ ಅದು ಏನೋ ಲೈವಲ್ಲಿ ಫೀಲ್ ಆಗ್ತಿದೆ. ಸೊ ಹೇಳ್ಬಿಡ್ತೀನಿ, ಜಾಸ್ತಿ ನಿಮಗೆ ಟೆನ್ಷನ್ ಕೊಡಲ್ಲ. ನಮ್ಮ ಸೀರೆ ಬೆಲೆ ಇರುವಂಥದ್ದು 2885 ರೂಪಾಯಿಗಳು. 2880 ಅಂತ ಹೇಳಿದ್ ಇವರು 5 ರೂಪಾಯಿ ಡಿಫ್ರೆನ್ಸ್ ಅಲ್ಲಿ ಸೀರೆ ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಹೆಸರು ಏನಂದ್ರೆ? ಗೌರಿ. ಓಕೆ. ಸೊ 2880 ಫಸ್ಟ್ ಪ್ರೈಸ್ ಹೇಳಿರೋದು ನೀವು. ಸೊ ಅದಾದ್ಮೇಲೆ ಪ್ರೈಸ್ ನೀವು ಹೇಳಿದ್ದೀರಾ, ಹಂಗಾಗಿ ಓಕೆನಾ? ಸೊ ಈ ಸೀರೆ ಗೌರಮ್ಮ ಅವರು ವಿನ್ ಆಗಿದ್ದಾರೆ. ಗೌರಮ್ಮ ಅವರೇ, ಕಾಂಗ್ರ್ಯಾಚುಲೇಷನ್ಸ್. ಭಾಳ ಖುಷಿ ಆಗ್ತದೆ ನಂಗೆ ಲೈವಲ್ಲಿ ಸೀರೆ ಕೊಡ್ತಾ ಇರೋದು. ಕಾಂಗ್ರ್ಯಾಚುಲೇಷನ್ಸ್. ಸೊ ಸಂಕ್ರಾಂತಿ ಹಬ್ಬ, ಮೊದಲನೇ ಹಬ್ಬ ವರ್ಷಕ್ಕೆ, ಸೀರೆ ನಮ್ಮ ಕಡೆಯಿಂದ ವಿನ್ ಆಗಿದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಬರ್ತಾ ಇದ್ದಾಗೆ ಇಲ್ಲಿ ಸೀರೆ ಹೆಸರೇ ಇದನ್ನ ಹೇಳ್ಬಿಟ್ಟೆ ನಾನು. ಈಗ ಗೌರಿ ಅವರೇ, ನಿಮ್ಮ ಮನೇಲಿ ಎಷ್ಟು ಸೀರೆ ಇಟ್ಟಿದ್ದೀರಾ? ಸುಮಾರು ಇಟ್ಟಿದ್ದೀನಿ. ಸುಮಾರಿದೆ. ಓ, ಲೆಕ್ಕಕ್ಕೆ ಇಲ್ಲ, ಲೆಕ್ಕನೇ ಹೇಳಕ್ ಆಗ್ತಿಲ್ಲ ಅವ್ರಿಗೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗ್ಲಿ. ಹ್ಯಾಪಿ ಸಂಕ್ರಾಂತಿ. ಫಸ್ಟ್ ರೌಂಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತ ಗೌರಿ ಅವರು ನಮ್ಮ ಬ್ಯೂಟಿಫುಲ್ ಆಗಿರುವಂತ ಸೀರೆ ವಿನ್ ಆಗಿದ್ದಾರೆ. ಸೊ ಇವ್ರ ಹತ್ರ ಒಂದು ರ್ಯಾಂಪ್ ವಾಕ್ ಮಾಡಿಸಿದ್ರೆ ಹೆಂಗಿರುತ್ತೆ? ಓಕೆ, ನೋಡಿದ್ರಲ್ಲ, ಸಂಕ್ರಾಂತಿ ವಿಶೇಷ ನಾರಿಗೊಂದು ಸೀರೆಯಲ್ಲಿ ಮೋಜು ಮಸ್ತಿ ಸಿಕ್ಕಾಪಟ್ಟೆ ಏನು ರಂಗೇರಿದೆ. ನಮ್ಮ ಹೆಣ್ಮಕ್ಳು ಸೀರೆ ಬೆಲೆ ಗೆಸ್ ಮಾಡೋದಷ್ಟೇ ಅಲ್ಲ, ಅವ್ರು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಗೇಮ್ ಆಡಿಸ್ತೀನಿ, ಆದರೆ ಈ ಶಾರ್ಟ್ ಬ್ರೇಕ್ನ ನಂತರ. ಸೊ ನೀವು ನೋಡ್ತಾ ಇದ್ದೀರಾ ಸಂಕ್ರಾಂತಿ ವಿಶೇಷ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ನಾರಿಗೊಂದು ಸೀರೆ ಸೀಸನ್ 3, ಕೋ-ಪವರ್ಡ್ ಬೈ ಅಮೃತ್ ನೋನಿ ಪೇನ್ ಆಯಿಲ್. ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಚಿಕ್ಕ ಬ್ರೇಕ್. ಓಕೆ, ಸೊ ಒಂದು ಸೀರೆ ವಿನ್ ಮಾಡಾಯಿತು. ಈಗ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡಿದ್ದೀರಾ. ಒಂದು ಏನಂದರೆ, ಒಂದು ಮೋಜು ಮಸ್ತಿ ಅಷ್ಟೇ. ಹಬ್ಬ ಅಂತ ಬಂದಾಗ ಎಲ್ಲರೂ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಸೇರಿದಾಗ ಖುಷಿಯಾಗಿ ಒಂದು ಎಂಜಾಯ್ಮೆಂಟಿಗೆ ಒಂದು ಗೇಮ್ ಆಡ್ತೀವಲ್ಲ, ಆ ಥರ ಒಂದು ಗೇಮ್ ಆಗಿದೆ. ಈಗ ನಾನು ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಸೊ ಮೊದಲನೇದಾಗಿ ಏನಂದರೆ, ಯಾರ ಹತ್ರ ಹೈಯೆಸ್ಟು ಸೀರೆಗಳಿರುವಂಥದ್ದು? ನನ್ನ ಹತ್ರ ಒಂದು 1,000 ಸೀರೆಗಳಿದೆ ಮೇಡಮ್. 1,000 ಸೀರೆ ಇದೆ ಮೇಡಮ್. ಕೌಂಟ್ ಮಾಡಿದೀರಾ ಇಲ್ಲ ಸುಮ್ಮನೆ ಹಂಗೆ? ಇದೆ 3 ಬೀರುನಲ್ಲಿ ತುಂಬಾ ಇದೆ. ಓ, ಎಲ್ಲಾ ತರಾನು ಇಟ್ಟಿದ್ದೀರಾ? ಎಲ್ಲ ತರ ಇದೆ ಮೇಡಮ್. ಹಳೇದು, ಹೊಸ್ತು, ಮದ್ದಿದ್ದು ಎಲ್ಲ? ಇಲ್ಲ, ಹಳೇದೆಲ್ಲ ಕೊಟ್ಬಿಟ್ಟಿರ್ತೀನಿ ಮೇಡಮ್. ಈಗ ಚೆನ್ನಾಗಿರೋದು ಇಟ್ಕೊಂಡಿರೋದು. ಓ, ಸೂಪರ್. ನೀವು ಈಗ ಕೊಡ್ಬೇಕಂದ್ರೆ ಏನ್ ಮಾಡ್ತೀರಾ? ಯಾರು ಕೊಡ್ತೀರಾ? ಕೊಟ್ಬಿಡ್ತೀನಿ. ಯಾರ ರಿಲೇಷನ್ ಅವ್ರು ಇರೋರ್ಗೆ, ಮತ್ತೆ ಯಾರಾದ್ರೂ ಬಡವ್ರಿಗೆ ಆತರ Okay, ಕೊಟ್ಬಿಡ್ತೀನಿ. ಹಂಗೆ ಕೊಟ್ಬಿಡೋದು. ಸೊ ಬೋರ್ ಆಗಲ್ವಾ ಅದು ಸೀರೆಗಳನ್ನ ನೋಡಿ ನೋಡಿ? ಬೋರ್ ಆಗ್ತಾ ಇದೆ, ಆದ್ರೂ ಆಸೆ ಮೇಡಮ್, ತಗೊಳ್ತಾ ಇರ್ತೀನಿ. ಸೀರೆ ಅಂದ್ರೆ ತುಂಬಾ ಇಷ್ಟ ಮೇಡಮ್ ನನ್ಗೆ. ಅಯ್ಯಯ್ಯೋ, ನೀವು ನಮ್ಮ ನಾರಿಗೊಂದು ಸೀರೆಗೆ ಪಕ್ಕ ಹೇಳ್ ಮಾಡಿಸ್ತಂತ ಆ ಕ್ಯಾಂಡಿಡೇಟ್. ಓಕೆ, ನಮ್ ಶೋನ ಯಾರ್ಯಾರು ಬಿಟ್ಟು ಬಿಡದೆ ನೋಡ್ತೀರಾ ಇಲ್ಲಿ? ನೋಡ್ತೀನಿ ಮೇಡಮ್. ನೀವು ಯಾವಾಗ್ಲೂ ಹುಬ್ಬಳ್ಳಿಗೆ ಕೊಡ್ತೀರಾ, ಮೈಸೂರಿಗೆ ಕೊಡ್ತೀರಾ, ಚಿಕ್ಕಮಂಗ್ಳೂರು, ಮಂಗಳೂರು ಅಂತೀರಾ, ಬೆಂಗಳೂರಿಗೆ ತುಂಬಾ ಕಮ್ಮಿ. ಇದು ನೀವು ತುಂಬಾ ಮೋಸವಾಗಿ ಮಾತಾಡ್ತಾ ಇದ್ದೀರಾ. ನಾನು ನಿಮ್ಮ ಹತ್ರ ಫೈಟ್ ಮಾಡ್ಬಿಡ್ತೀನಿ ಇವಾಗ. ನಿಮ್ ಹೆಸರೇನ್ ಹೇಳಿ? ನಿಮ್ಮ ಹೆಸರೇನ್ ಹೇಳಿ? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅವರೇ, ಬೆಂಗಳೂರಿಗೆ ಎಷ್ಟು ಸೀರೆ ಕೊಟ್ಟಿಲ್ಲ ನಾನು. ಕೊಟ್ಟಿದ್ರು ತುಂಬಾ ಇಲ್ಲ, ಜಾಸ್ತಿ ಹುಬ್ಬಳ್ಳಿಗೆ ಕೊಡೋದು. ಈಗ ಆಯ್ತು, ಈಗ ನಾನು ಹೇಳ್ತಾ ಇದ್ದೆ 40,000 ರಿಂದ 50,000 ಕಾಲ್ಸ್ ಬರುತ್ತೆ ಅಂತ. ನೀವೇ ಹೇಳಿ ಎಷ್ಟು ಜನಕ್ಕೆ ಅಂತ ನಾನು ಸೀರೆ ಕೊಡಕ್ಕಾಗತ್ತೆ? ಅದನ್ನ ಎಂತಗೂ ಕೊಡೋದು ಇಲ್ಲ ನೀವು. ಬೇಗ ತಗೊಂಡು ಹೊರಗೆ ಹೋಗೋದು ನಮ್ಗೆ. ನೋಡಿ ನೋಡಿ, ಈಗ ಇವಾಗ ನೀವು ಟ್ರೈ ಮಾಡ್ತಿರ್ತೀರಾ, ಸರಿ ಟ್ರೈ ಮಾಡ್ತಿರ್ತೀರಾ. ಇವಾಗ ನಿಮ್ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ನನ್ನ ಎಷ್ಟು ಬೈಕೋತೀರಾ ನೀವು? ಅದಕ್ಕೂ ಬೈಕೋತೀವಿ ಅಲ್ವಾ? ಈಗ ನೋಡಿ, ಏನಂತ ಬೈಕೋತೀರಾ? ಈ ಅಮ್ಮ ಯಾರು ತಗೋತಾಳೆ, ನಾನು ತಗೊಳ್ಳಿಲ್ಲ ಅಂತೀವಿ. ನಾನು
ಇದನ್ನ ಸುಮಾರು ಸಲ ಹೇಳಿದೀನಿ ಕೂಡ ಲೈವಲ್ಲಿ. ಅಯ್ಯೋ ಈ ಅಮ್ಮ ಯಾಕೆ ನನ್ನ ಕಾಲೇ ಪಿಕ್ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಬೈಕೋತಾರೆ ಅಂತ ಹೇಳ್ಬಿಟ್ಟು. ಇಲ್ಲ, ಸ್ಯಾರಿ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಮೇಡಮ್, ಎಲ್ಲರೂ ಟ್ರೈ ಮಾಡೇ ಮಾಡ್ತಾರೆ. ಹಾಗೆ ನಾನು ತುಂಬಾ ಟ್ರೈ ಮಾಡಿದೀನಿ. ಕಾಲ್ ಇದಾಗದೆ ಇರೋದ್ರಿಂದ, ಸಿಕ್ಕಿಲ್ದೇ ಇರೋದ್ರಿಂದ ನಾನು ಬಿಟ್ಬಿಟ್ಟಿದೀನಿ ಅಷ್ಟೇ. ಬೈಕೊಂಡಿದ್ದೀರಾ? ಹೌದು. ಏನಂತ? ಏನ್ ಬೈಕೊಂಡಿಲ್ಲ, ಬಟ್ ಕಾಲ್ ಸಿಗ್ತಾ ಇಲ್ವಲ್ಲ, ಟ್ರೈ ಮಾಡಿ ಮಾಡಿ ಬೋರ್ ಆಗ್ಬಿಟ್ಟಿತ್ತು. ಎತ್ತತ್ತಾಗೆ ಇದಕ್ಕೆ ಏನ್ ಕಾಲೇ ಕನೆಕ್ಟ್ ಆಗಲ್ಲ, ಸುಮ್ನೆ ಆತರ ಏನಿಲ್ಲ, ಬಟ್ ಕಾಲ್ ಸಿಕ್ಕಿಲ್ಲ ಅಷ್ಟೇ. ಸೊ ಇಲ್ಲಿ ಅಮ್ಮ ನೀವು ನೋಡ್ತೀನಿ ಅಂತ ಹೇಳಿದ್ರಿ ಕಾರ್ಯಕ್ರಮ, ಯಾವಾಗಿಂದ ನೋಡ್ತಾ ಇದ್ದೀರಾ ನಮ್ಮ ಇದು ನಾರಿಗೊಂದು ಸೀರೆ? ಹೌದಾ? ಸೀರೆ ವಿನ್ ಆಗಿದ್ದೀರಾ ನೀವು? ಕಾಲ್ ಟ್ರೈ ಮಾಡಿದ್ದೀರಾ, ಮಾತಾಡಿದ್ದೀರಾ? ಹೌದಾ? ಅದೇ ನೀವು ಗೆಸ್ ಮಾಡಿರೋದು ರಾಂಗ್ ಇರುತ್ತೆ, ಸೊ ಹಂಗಾಗಿ ಸೀರೆ. ಸೊ ಇನ್ಯಾರು ನೋಡ್ತೀರಾ ಇಲ್ಲಿ ನಮ್ಮ ಕಾರ್ಯಕ್ರಮನ ನಾವು ನೋಡ್ತಾ ಇರ್ತೀವಿ. ಮೇನ್ ಆಗಿ ತಮ್ಮನ್ನ ನೋಡ್ಬೇಕು ಅನ್ನೋದೇ ನಮಗೆ, ನಿಮ್ ಜೊತೆಲಿ ಮಾತಾಡ್ಬೇಕು ಅನ್ನೋದೇ ಇನ್ನೂ ಇಂಟ್ರೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಮ್ಮ ಫೋನ್ ನಂಬರ್ ಎಷ್ಟು ಜನಕ್ಕೆ ಗೊತ್ತು? ಓಕೆ, ಸೊ ನಮ್ಮ ನಂಬರ್ ಹೇಳಿ. 912378 ಲಾಸ್ಟ್ ನಂಬರ್ 28. ಬೇರೆ ಇನ್ಯಾರು ನಮ್ಮ ಶೋ ನೋಡ್ತೀರಾ? ನಾರಿಗೊಂದು ಸೀರೆ ಬಹಳ ಅದ್ಭುತವಾಗಿ ಬರ್ತಾ ಇದೆ ಮೊದಲನೇದಾಗಿ. ಓಕೆ, ಸೊ ಹೆಣ್ಮಕ್ಳು ಇರೋದೇ ಸೀರೆಗೋಸ್ಕರ ಅಲ್ವಾ, ನೋಡ್ಲೇಬೇಕು. ನಿಮ್ಮ ಕಾರ್ಯಕ್ರಮ ನೋಡಿದಾಗ ಆ ಸೀರೆ ಯಾವ್ಯಾವ ರೀತಿ, ಯಾವ್ಯಾವ ಟೈಪ್ ಸ್ಯಾರೀಸ್ ಇದೆ, ಎಷ್ಟೆಷ್ಟು ಬೆಲೆ ಇರ್ಬೋದು ಅಂತ ನಾರಿಗೊಂದು ಸೀರೆ ನೋಡಿ ತಿಳ್ಕೊಬೋದು ಎಲ್ಲರೂ ಹೆಣ್ಮಕ್ಳು. ಸೊ ಇನ್ನೊಂದು ಏನಂತಂದ್ರೆ, ನಾನು ಕಾಲ್ ಕನೆಕ್ಟ್ ಮಾಡಕ್ ಹೋಗಲ್ಲ, ನಿಮ್ಮನ್ನ ನೋಡ್ತಾ ಇರ್ತೀನಿ. ನೀವು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ, ಯಾವ ಸೀರೆ ಉಟ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಸೊ ನಿಮ್ಮನ್ನ ನೋಡಕ್ ಕಾರ್ಯಕ್ರಮ ಅಂತೂ ಖಂಡಿತ ನೋಡ್ತೀವಿ. ಥ್ಯಾಂಕ್ ಯು. ನಮ್ಮ ನಂಬರ್ ಏನ್ ಗೊತ್ತಾ? 08066952509. ನೀವ್ ಯಾವ ನಂಬರ್ ಹೇಳಿದ್ರಿ? ಓಕೆ, ಒಂದ್ ನಂಬರ್ ಮಿಸ್ ಆಗಿ ಹೇಳಿದೀರಾ. ಸೊ ಎನಿಹೌ ಹೇಳಿದೀರಾ. ಓಕೆ, ಎಲ್ರೂ ಮನೇಲೂ ಸಂಕ್ರಾಂತಿ ಹೇಗ್ ಆಚರಿಸ್ತೀರಾ? ವರ್ಷದ ಮೊದಲನೇ ಹಬ್ಬ, ಎಲ್ರೂ ಮನೇಲೂ ಎಳ್ಳು ಬೆಲ್ಲ ಮಾಡ್ತೀರಾ, ಹಂಚ್ತೀರಾ, ತಿಂತೀರಾ, ಸಿಹಿ ಪೊಂಗಲ್ಲು. ಎಲ್ರಿಗೂ ಬಂದವರಿಗೆ ಅರ್ಶಿನ ಕುಂಕುಮ ಕೊಟ್ಟು, ಜೊತೆಗೆ ನಮ್ಗೆ ತುಂಬಾ ಸ್ವಲ್ಪ ಇದಾಗಿರೋ ಅಂಥವ್ರು, ಐಫೈ ಇರೋ ಅಂಥವ್ರು ಅಂತ ಆ ಥರ ಏನಿಲ್ಲ, ಸಂಭ್ರಮ ಪಡೋ ಅಂತ ಇದ್ದೀರಾ ಎಲ್ಲ ಹೆಂಗೆಳೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಸ್ಯಾರಿ, ಬ್ಲೌಸು, ಬಳೆ ಎಲ್ಲ ಕೊಡ್ತೀವಿ. ಮತ್ತೆ ಈ ಥರ ಹೆಣ್ಮಕ್ಳಿಗೆಲ್ಲ ಕರೆದು ನಾವು ಅವ್ರಿಗೆ ಎಳ್ಳು ಬೆಲ್ಲ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರ ತಲೆ ಮೇಲೆ ಎಳ್ಳು ಹಾಕ್ತೀವಿ, ಬಂದಿರೋಂಥದ್ದೆಲ್ಲ ಮಾಡ್ತೀವಿ. ನಾನು ಈ ವಿಚಾರಕ್ಕೆ ಒಂದು ಮಾತು ಹೇಳ, ನಾವು ಪ್ರತಿದಿನ ಸಂಕ್ರಾಂತಿ ಮಾಡ್ತೀವಿ. ಹೆಂಗೆ ಅಂತ ಕೇಳಿ, ಡೈಲಿ ಸೀರೆ ಕೊಡ್ತೀವಲ್ಲ, ಸೀರೆ ಕೊಡ್ತೀರಾ ಅಷ್ಟೇ ನೀವು, ಎಳ್ಳು ಬೆಲ್ಲ ಒಂದ್ ಕೊಡಲ್ಲ. ಅಲ್ಲ, ನೀವು ಬರೀ ಸ್ಯಾರಿ ಕೊಡ್ತೀರಾ ಮೇಡಮ್, ನಾವು ಎಲ್ಲವನ್ನೂ ಕೊಡ್ತೀವಲ್ಲ. ಅದನ್ನೇ ಹೇಳ್ತಾ ಇರೋದು, ನಾವು ಡೈಲಿ ಕೊಡ್ತೀವಿ, ಎಳ್ಳು ಬೆಲ್ಲ ಒಂದ್ ಕೊಡಲ್ಲ ಅಷ್ಟೇ, ಸೀರೆ ಕೊಡ್ತೀವಿ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸಂಕ್ರಾಂತಿ ವಿಶೇಷ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ನಾರಿಗೊಂದು ಸೀರೆ ಸೀಸನ್ 3, ಕೋ ಪವರ್ಡ್ ಬೈ ಅಮೃತ್ ನೋನಿ. ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಓಕೆ, ಸೊ ಈಗ ಸೆಕೆಂಡ್ ಗೇಮ್ ಮಾಡೋದಕ್ಕೆ ಎಲ್ಲರೂ ರೆಡಿನಾ? ಇದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು, ಸೌಂಡ್ ಜೋರಾಗಿ ಬರಬೇಕು. ಎಸ್, ಸೂಪರ್. ಆ ಜೋಶ್ ಇರಬೇಕು. ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ನಾನೀಗ ಈ ಕಡೆ ಒಂದು ಟೀಮು, ಈ ಕಡೆ ಒಂದು ಟೀಮು, ಓಕೆನಾ? ನಿಮ್ಮ ಕಡೆಯಿಂದ ಒಂದು 4 ಜನ, ನಿಮ್ಮ ಕಡೆಯಿಂದ ಒಂದು 4 ಜನ ಬರಬೇಕು, ಓಕೆನಾ? ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನಾನು ನೋಡಬೇಕು, ಯಾವ ಟೀಮ್ ವಿನ್ ಆಗುತ್ತೆ ಅಂತ ನೋಡಬೇಕು. ಸೊ ಈಗ ಯಾರನ್ನ ಕಳಿಸ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಕಳಿಸಿ. ಈಗ 4 ಜನ ಅಂತ 2 ಟೀಮ್ ಆಗಿದೆ. ನೀವ್ ಎಷ್ಟು ಸ್ಟ್ರಾಂಗ್ ಅಂತ ನಿಮ್ಮ ಹತ್ರ ಕೇಳಿದ್ರೆ ಪ್ರಯೋಜನ ಇಲ್ಲ, ನಿಮ್ಮ ಯಜಮಾನ್ರ ಹತ್ರ ಕೇಳ್ಬೇಕು. ಇವಾಗ ಎಷ್ಟು ಗಲಾಟೆ ಮಾಡ್ತೀರಾ ಮನೇಲಿ ಅಂತ? ಎಷ್ಟು ಗಲಾಟೆ ಮಾಡ್ತೀರಾ ಮನೇಲಿ? ಮಾಡ್ತೀರಾ? ಜೋರಿದ್ದೀರಾ? ಪಾತ್ರೆ ಎಲ್ಲ ಸೌಂಡ್ ಬರುತ್ತಾ? ಇಲ್ಲ, ಮಾತಾಡೋದಿಲ್ಲ ಅಷ್ಟೇ, ಅದೇ ಕೋಪ ಅಷ್ಟಕ್ಕೆ ಎಲ್ಲ ತಂದು ಕೊಟ್ಬಿಡ್ತಾರೆ. ಓ, ನೀವು ಬರೀ ನೋಡಿದ್ರೆ ಸಾಕು. ಏನಿಲ್ಲ ಮೇಡಮ್. ಏನೇನ್ ಡಿಮ್ಯಾಂಡ್ ಮಾಡ್ತೀರಾ? ಯಾವ್ಯಾವ ವಿಷಯ ಗಲಾಟೆ ಮಾಡ್ತೀರಾ? ಯಾರು ಹೇಳಿ ಏನಾದ್ರು. ನಾನೇನು ಗಲಾಟೆ ಮಾಡಲ್ಲಪ್ಪ, ಅವ್ರು ಏನ್ ಹೇಳ್ತಾರ ಹಂಗೆ ಕೇಳ್ತೀನಿ ನಾನು. ಇದು ಹೆಂಗ್ ಗೊತ್ತಾ? ಇದು ವಿಜಯಲಕ್ಷ್ಮಿ ಅವರಂತೂ ಕೊಡಿ, ಅವ್ರಿಗೆ ಮೈಕ್ ಕೊಡಿ. ಅವರು ಬನ್ನಿ, ನೀವು ಸುಳ್ಳು ಹೇಳ್ತಾ ಇದ್ದಾರೆ, ಎಲ್ಲ ಇವ್ರದೇ ನಡೆಯೋದು. ಬನ್ನಿ, ನೀವು ಬನ್ನಿ ಇಲ್ಲಿ ಬನ್ನಿ. ನಿಮ್ಮ ಹತ್ರ ಎಲ್ಲಾ ವಿಷಯಕ್ಕೂ ಆನ್ಸರ್ ಇದೆ. ಹೇಳಿ, ಏನ್ ಹೇಳ್ತೀರಾ ಹೇಳಿ. ಇವರು ಎಲ್ಲ ಇವ್ರದೇ ನಡೆಯೋದು, ಎಲ್ಲ ಇವ್ರದೇ ಮನೆಯಲ್ಲಿ. ಯಜಮಾನ್ರು ಇವ್ರು ಹೇಳ್ದಂಗೆ ಕೇಳ್ತಾರೆ. ಈಗ 2 ತರ ಇರುತ್ತೆ, ಏನ್ ಗೊತ್ತಾ? ಒಂದು ನೈಸ್ ಮಾಡಿ ಆರಾಮಾಗಿ ಇಟ್ಕೊಳ್ಳೋದು, ಇನ್ನೊಂದು ಅಂತ ಅವಾಜ್ ಹಾಕೋದು. ಅದ್ರಲ್ಲಿ ಅವರು ಮೊದಲನೇದ್ ಮಾಡ್ತಿದ್ದಾರೆ ಅನ್ಸುತ್ತೆ, ಈಸಿ ಆಗೋದಕ್ಕೆ.
ನೈಸ್ ಅಲ್ಲ ಆ ಥರ ಎಲ್ಲ ಮಾಡಲ್ಲ ಮೇಡಮ್. ಬೇಕು ಅಂದ್ರೆ ಡೈರೆಕ್ಟಾಗಿ ಕೇಳ್ತೀನಿ. ಹೌದಾ? ಇಸ್ಕೊಟ್ಟಿಲ್ಲ ಮಾತಾಡೋದು 2 ದಿವಸ ಅಷ್ಟೇ, ಆಮೇಲೆ ಆ ಥರ ತಂದು ಕೊಡ್ತಾರೆ ಮೇಡಮ್. ಏನಾದ್ರು ಅಷ್ಟೊಂದು ಡಿಮ್ಯಾಂಡ್ ಮಾಡೋದು ಅದು ಬೇಕು ಇದು ಬೇಕು ಆ ಥರ ಎಲ್ಲ ಏನಿಲ್ಲ ಮೇಡಮ್. ಮ್ಯೂಟ್ ಆಗ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನೋ ಬೇಕು ಅಂತ. ತಂದು ಕೊಡ್ತಾರೆ ಮೇಡಮ್. ಓಕೆ ಓಕೆ, ಯಾವ್ಯಾವ ವಿಷಯಕ್ಕೆ ಗಲಾಟೆ ಮಾಡ್ತೀರಾ? ನಾನು ಯಾವ ವಿಷಯಕ್ಕೂ ನೀವು ಮಾಡಲ್ಲ, ಅವ್ರು ಕೊಡಿ, ಅವ್ರು ಕೇಳೋಣ ಯಾವ ವಿಷಯ ಗಲಾಟೆ ಮಾಡ್ತಾರೆ. ಮನೆ ವಿಷಯಕ್ಕೆ ಮನೆ ವಿಷಯ ಅವರು ಬೆಳಗ್ಗೆ ಇವ್ರೆ 5:30ಗೆ ಎದ್ದೋಗ್ಬೇಕು. ಅವರು ಇವ್ರು ಎದ್ದೇಳಿ ಅಡಿಗೆ ತಿಂಡಿ ಎಲ್ಲ ಮಾಡ್ಬೇಕು. ಅವ್ರು ಒಂದೊಂದು ಬಿಟ್ಟು ಹೋಗ್ತಾರೆ, ಒಂದೊಂದ್ ದಿವ್ಸ ತಗೊಂಡು ಹೋಗ್ತಾರೆ. ಅವಾಗ ಇವ್ರಿಗೆ ಕೋಪ ಬಂದ್ಬಿಡುತ್ತೆ. ಏನಿಲ್ಲ, ಇವಾಗ ರಿಟೈರ್ಡ್ ಆಗಿದ್ದಾರೆ, ಮನೇಲಿ ಇದ್ದಾರೆ. ನಾನು ಏನಕ್ಕೆ ಗಲಾಟೆ ಮಾಡ್ಲಿ? ಎಲ್ಲ ನಾನೇ ತಂದ್ಕೊಳ್ಳೋದು, ನಾನೇ ಮಾಡೋದು. ಹಾಗಾಗಿ ನಾನು ಯಾವ ವಿಷಯಕ್ಕೂ ಅವ್ರು ಬರಲ್ಲ. ನಾನೇ ನಾನೇ ಎಲ್ಲ ಮೇಂಟೈನ್ ಮಾಡೋದು. ಅವ್ರು ರಿಟೈರ್ಡ್ ಆಗಿದ್ದಾರೆ, ಆರಾಮಲ್ಲಿ ಇದ್ದಾರೆ ಇವಾಗ. ಈಗ 2 ಟೀಮ್ಗೂ ನಾನು ಒಂದೊಂದು ಕಬ್ಬಿನ ಜಲ್ಲೆ ಕೊಡ್ತೀನಿ, ಓಕೆನಾ? ಯಾರು ಎಷ್ಟು ತುಂಡು ಮಾಡ್ತೀರಾ ಅಂತ ನೋಡೋಣ. ಓಕೆ, ಒಬ್ರಾದ್ಮೇಲೆ ಒಬ್ರು ಅದನ್ನ ತುಂಡು ಮಾಡಬೇಕು. ಯಾರು ಯಾವ ಟೀಮ್ ಅವರು ಎಷ್ಟು ತುಂಡು ಮಾಡ್ತೀರಾ ಅನ್ನೋದ್ರ ಮೇಲೆ ಲೆಕ್ಕ. ಓಕೆ, ಎಷ್ಟು ನಿಮಿಷದಲ್ಲಿ ಬೇಗ ಮುಗಿಸಿದೀರಾ ಅನ್ನೋದು ಲೆಕ್ಕ. ಕಬ್ಬು ಬರ್ಲಿ. ಇಲ್ಲಿ ತುಂಬಾ ಪೊಲಿಟಿಕ್ಸ್ ನಡೀತಾ ಇದೆ, ನೋಡ್ತಾ ಇದೆ ಆಗ್ಲಿಂದ. ಇಲ್ಲಿ ಬಂದು ನಾವು ನಿಮ್ಮೂರವರು, ನಮಗೆ ಚೆನ್ನಾಗಿರೋ ಕಪ್ ಕೊಡಿ, ನಾವು ನಿಮ್ಮೂರವ್ರು. ಮೇಡಮ್ ನಾವ್ ಹಂಗ್ ಹೇಳ್ತಾ ಇಲ್ಲ, ನಮ್ ಕಡೆಯಿಂದ ಆಗ್ಲಿ ತುಮಕೂರು ಕಡೆಯಿಂದ ಬರ್ಲಿ ಅಂತ ಹೇಳಿದೀವಿ. ನಾವ್ ಆ ತರ ಹೇಳೇ ಇಲ್ಲ. ಇರ್ಲಿ. ಈಗ ನಾನು ಏನ್ ಹೇಳ್ತೀನಿ ಗೊತ್ತಾ, 2 ಕಬ್ಬಲ್ಲಿ ಏನ್ ಇವ್ರು ಹೇಳ್ತಾ ಇದ್ರು, ಇದ್ರಲ್ಲಿ ಕಣ್ಣುಗಳು ಜಾಸ್ತಿ ಇದೆ ಅಂತ. ಕಣ್ಣು ಜಾಸ್ತಿ ಇದ್ದಷ್ಟು ಒಳ್ಳೇದು ನಮ್ಗೆ. ಪೀಸ್ ಜಾಸ್ತಿ ಆಗೋದು ಒಂದ್ ವಿಚಾರ, ಆದ್ರೆ ಅದು ಜಾಸ್ತಿ ಪೀಸಸ್ ಆಗ್ಬೋದು, ಯಾರಿಗ್ ಗೊತ್ತು ಅಲ್ವಾ? ಸೊ ಹಾಗಾಗಿ ನೋಡೋಣ ಯಾರು ಎಷ್ಟು ತುಂಡುಗಳನ್ನ ಮಾಡ್ತೀರಾ ಅಂತ. 2 ನಿಮಿಷ ಟೈಮ್ ಕೊಡ್ತೀನಿ, ಓಕೆನಾ? 2 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಎಷ್ಟು ತುಂಡು ಮಾಡ್ತೀರಾ ಅಂತ ನೋಡೋಣ. ಓಕೆ, ಸೊ ರೆಡಿನಾ? ಸೊ ಫಸ್ಟ್ ಯಾರು ಇವಾಗ, ಯಾವ ಟೀಮ್ ಅವರು? ನೋಡಿ, ಅದು ಜೋಶ್ ಅಂದ್ರೆ ಹಂಗೆ. ರೆಡಿನಾ? ಹಾ, ತಗೊಳ್ಳಿ. ಏನ್ ಕಣ್ಣೆ ಅಲ್ಲ, ಓಕೆ, ಟೈಮ್ ಆಗೋಯ್ತು. 10, 9, 8, 7, 6, 5, 4, 3, 2, 1 ಆಗೋಯ್ತು ಬಿಡಿ. ಎಷ್ಟು ತುಂಡಿದೆ ಎತ್ಕೊಳ್ಳಿ ಇವಾಗ ಕೈಯಲ್ಲಿ. ಎಷ್ಟೆಷ್ಟು ತುಂಡು ಮಾಡಿದ್ದೀರಾ? 1, 2, 3, 4, 5, 6, 7, 8, 9, 10, 11, 12. ಓಕೆ, ಎಲ್ಲ ಲೆಕ್ಕ. ಇರ್ಲಿ ಲೆಕ್ಕ, ಎಲ್ಲ ಲೆಕ್ಕನೇ. ಎತ್ಕೊಳ್ಳಿ, ಅದು ಕೈಯಲ್ಲಿ ಇಟ್ಕೊಳ್ಳಿ. ಹಾ, 13. ಇಲ್ಲ, ನೀವೇ ಕೈಯಲ್ಲಿ ಎತ್ತಿಟ್ಕೊಳ್ಳಿ. ಇದು ಓಕೆ, ಈಗ ಏನಾಯ್ತು, ಈ ಕಡೆ ಟೀಮು 13 ತುಂಡು ಮಾಡಿದೆ. ಈಗ ಈ ಕಡೆ ಬಾಕಿ ಇದ್ದಾರೆ. ಈಗ ಇವ್ರಿಗೂ ಟಾಸ್ಕ್ ಕೊಟ್ಬಿಡೋಣ. ನಂಗೆ ಈ ಕಡೆ ಎಲ್ಲ ನೋಡ್ತಾ ಇದ್ರೆ ಈಗ ಇದನ್ನ ನೋಡ್ಬಿಟ್ಟು ಅವ್ರ ಜೋಶಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗ ಕೊಟ್ರೆ ನನ್ನನ್ನೇ ಸಿಗದಾಕ್ಬಿಡ್ತಾರ ಅವರು.
ಅಷ್ಟು ಜೋಶ್ ಕಾಣಿಸ್ತಾ ಇದೆ ನಂಗೆ. ನೋಡಿ ಈ ಕಡೆ ಅವ್ರು ಆಗ್ಲೇ ವಾರ್ನಿಂಗ್ ಕೊಡ್ತಾ ಇದಾರೆ. ನಾನ್ ಏನ್ ಕೊಡೋದು ವಾರ್ನಿಂಗ್, ಅವರೇ ಕೊಡ್ತಾ ಇದಾರೆ. ಮಾಡಿ ಅದೇನು ತುಂಡು ಮಾಡ್ತೀರಾ ನಾವು ನೋಡ್ತೀವಿ ಅಂತ. ಓಕೆ ರೆಡಿನಾ? ಎಸ್, ನಿಮ್ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ. ಓಕೆ, ಒಂದ್ ನಿಮಿಷ. ಅಯ್ಯೋ, ಇವ್ರ ಜೋಶ್ ಅಂತೂ ನನಗೆ ತಡ್ಕೊಳಕ್ ಆಗ್ತಲ್ಲ. ಈಗ ಆಪೋಸಿಟ್ ಟೀಮ್ ಅವರು ಒಂದಷ್ಟು ಕಬ್ಬನ್ನ ಸಿಗದು ಇಟ್ಕೊಂಡಿದ್ದಾರೆ. ಈಗ ಆ ಕಬ್ಬಿಗೂ ಎಷ್ಟು ಪೀಸ್ ಮಾಡಿದ್ದಾರೆ, ಆ ಪೀಸ್ಗಿಂತ ಜಾಸ್ತಿ ನೀವು ಪೀಸ್ ಮಾಡಬೇಕು. ಇವಾಗ ನಿಮ್ಗೆ ರಿಸಲ್ಟ್ ಮುಂದೆ ಇದೆ. 14 ಪೀಸ್ ಮಾಡಿದ್ದಾರೆ ಅವರು. 15 ಪೀಸ್ ಮಾಡಿದ್ರೆ ನೀವೇ ವಿನ್ನರು. ಓಕೆನಾ? ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಕಬ್ಬಿನ ಜೊತೆ ರಸನೂ ತೆಗಿತಾ ಇದಾರೆ. ಸೂಪರ್ ಸೂಪರ್, ಅದ್ದು ಅದ್ದು. ಹುಷಾರು ಹುಷಾರು, ಕಾಲು ಹುಷಾರು, ಕೈ ಹುಷಾರು. ನೀವೇನೇನ್ ಸ್ಟ್ರಾಟಜಿ ಮಾಡಿದ್ರು ಅದೆಲ್ಲ ಯೂಸ್ ಮಾಡ್ತಾವ್ರಿ ಇವರು. ನೋಡಿ ಹೆಂಗೆ ತುಂಡ್ ಮಾಡಿ ಬಿಸಾಕ್ಬಿಟ್ರು. ಅವರು ಏನ್ ಗೊತ್ತಾ, ಆಕ್ಚುಲಿ ಎಲ್ಲೋ ಚಿಕ್ಕ ಒಂದೊಂದ್ ಪೀಸ್ ಮಾಡಿದ್ರು. ಇವರು ಪುಡಿ ಪುಡಿ ಮಾಡ್ಬಿಟ್ಟವ್ರೆ ಕಬ್ನ. ಇದು ಅಲ್ಲ, ಇದನ್ನ ಹೆಂಗ್ ಲೆಕ್ಕ ಕೊಡ್ಲಿ ಅಂತ. ಅದೇನೆ ಅಲ್ಲ, ಒಂದ್ ನಿಮಿಷ. ಒಂದು ಕಬ್ಬನ್ನ ಹೆಂಗೆ ಹಿಂಡಿ ಇಪ್ಪೆಕಾಯಿ ಮಾಡ್ಬೋದು ಅನ್ನೋದನ್ನ ಇವ್ರು ತೋರಿಸಿದ್ದಾರೆ ನೀಟಾಗಿ. ಅಲ್ಲ, ನಾನು 2 ನಿಮಿಷ ಕೊಟ್ಟಿದ್ದೆ, ಇವ್ರು 1 ನಿಮಿಷದಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಚಿಂದಿ ಚಿತ್ರಾನ್ನ ಆಗೋಗಿದೆ ಕಬ್ಬಿಲಿ. ಆದ್ರೂ ಟೈಮರ್ ಕೊಟ್ಬಿಟ್ಟಿದೀನಿ 2 ನಿಮಿಷ ಅಂತ. ಆ 2 ನಿಮಿಷ ಆಗೋವರೆಗೂ ವೇಟ್ ಮಾಡ್ಲೇಬೇಕು. ಆ ಪರಿಸ್ಥಿತಿ ಕಬ್ಬಿಂದ ಏನಾಗುತ್ತೆ ಅಂತ ನಾನು ನೋಡ್ಬೇಕೀಗ. ಮೇಡಮ್, ನಾನು ಜ್ಯೂಸ್ ಬಗ್ಗೆ ಕೇಳಿಲ್ಲ, ಕಬ್ಬನ್ನ ತುಂಡು ಮಾಡಕ್ಕೆ. ಓಕೆ, ನಿಮ್ಮ ಸಮಯ ಮುಗಿತಾ ಇದೆ. 5, 4, 3, 2, 1 ಮುಗೀತು. ಚಪ್ಪಾಳೆ ಬರ್ಲಪ್ಪ, 2 ಟೀಮ್ಗೂ ಚಪ್ಪಾಳೆ ಬರ್ಲಿ. ನಾನು ಎಣ್ಸಿದ್ರೆ ಬಿಟ್ಟು ಬಿಡ್ತೀನಿ ಕೆಲವೊಂದೆಲ್ಲ ಅಂತ ಹೇಳ್ಬಿಟ್ಟು ಅವರೇ ಲೆಕ್ಕ ಮಾಡಕ್ ಶುರು ಮಾಡ್ಬಿಟ್ರು ನನ್ನನ್ ಬಿಟ್ಟು. ಅಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಲ್ಲ. ನ್ಯಾಯ ಇರೋ ಕಡೆನೆ ನ್ಯಾಯ ಕೊಡ್ತೀನಿ. ಓಕೆನಾ? ಇದು ಹೆಂಗಾಯ್ತಂದ್ರೆ, ಅದು ಮಾತು ಸತ್ಯ. ಅದು 100 ವರ್ಷಗಳಿಂದ ನಡ್ಕೊಂಡ್ ಬಂದಿರೋದು. ಒಂದು 10 ಜಡೆನ ಸೇರ್ಸಕ್ಕೆ ತುಂಬಾ ಕಷ್ಟ. ಇದು ಒಂಥರ ಕಪ್ಪೆಗಳನ್ನ ಒಂದ್ ತಟ್ಟೆಗೆ ಹಾಕ್ತಂಗಿದು ಹಂಗಾಗಿದೆ ಪರಿಸ್ಥಿತಿ. ನನ್ನನ್ನೇ ಬಿಡ್ತಿಲ್ಲ ಇಲ್ಲಿ, ನನ್ನನ್ನೇ ಚಟ್ನಿ ಮಾಡಾಕ್ತಿದ್ದಾರೆ, ಈ ಕಬ್ಬಿನ ಚಟ್ನಿ ಮಾಡ್ದಂಗೆ. ಓಕೆ, ಸೊ ಈಗ ಅವ್ರದ್ದು ಆ ಥರ ಪೀಸಸ್ ಲೆಕ್ಕ ತಗೊಂಡ್ರು ಕೂಡ, ನಿಮ್ದು ತಗೊಂಡ್ರು ಕೂಡ ನಿಮ್ದೇ ಜಾಸ್ತಿ ಇದೆ. ಡೋಂಟ್ ವರಿ, ಈ ಕಡೆ ಟೀಮ್ ಅವರು ವಿನ್ ಆಗಿದ್ದಾರೆ. ಓಕೆನಾ? ಸೊ ಕಂಗ್ರ್ಯಾಚುಲೇಷನ್ಸ್, ನೀವು ವಿನ್ ಆಗಿದ್ದೀರಾ. ನೀವು ತುಂಬಾ ಚೆನ್ನಾಗಿ ಆಡಿದ್ರಿ. ಆಕ್ಚುಲಿ ಅವ್ರಿಗೆ ಆಟನ ತೋರಿಸ್ಕೊಟ್ಟಿದ್ದೆ ನೀವು, ಆಯ್ತಾ? ಅದನ್ನೇ ನಾನು ಹೇಳ್ತಾ ಇರೋದು. ನೀವು ಟೆನ್ಷನ್ ಮಾಡ್ಕೊಂಡ್ಬಿಟ್ರಿ, ಇಬ್ರು ಹಾಕೊಂಡು ಎಳ್ದಾಡ್ತಾ ಇದ್ದೀರಾ ಕಬ್ಬನ. ಅಲ್ಲೇ ನೀವು ಒಂದಷ್ಟು ಪೀಸ್ ಮಾಡ್ಬೋದಾಗಿತ್ತು. ಅವರು ಏನ್ ಮಾಡಿದ್ರು ಗೊತ್ತಾ, ಅವ್ರ ಕೈಯಲ್ಲೂ ಮುರಿಯಕ್ ಆಗ್ಲಿಲ್ಲ. ಆದ್ರೆ ಅವರು ಕೆಳಗಡೆ ನೆಲಕ್ಕೆ ಹೊಡೆದು ಮುರಿದ್ರು. ನಾವು ಹೊಡೆದ್ವಿ, ಆದ್ರೆ ನಮ್ದು ಗಂಟೆಲ್ಲ ಇಂಚು ಮುರಿತಿತ್ತು. ನೀವೇನ್ ಮಾಡಿದ್ರಿ? ಈ ಆಟ ಇಲ್ಲಿಗೆ ಮುಗಿದಿದೆ. ಸೊ ಇವರು ವಿನ್ ಆಗಿದ್ದಾರೆ, ಈ ಟೀಮ್ ಅವರು. ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಗೊಂದು ಪಾಯಿಂಟ್ ಸಿಕ್ಕಿದೆ. ಈಗ ಕಬ್ಬಿನ ಸ್ಪರ್ಧೆಯಲ್ಲಿ ಕಬ್ಬನ್ನ ಚಟ್ನಿ ಮಾಡಿದಂಥ ಕೆಲವು ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಬಹುಮಾನ ಹೋಗಲೇಬೇಕು. ಯಾಕಂದರೆ ಅದನ್ನು ಪೀಸ್ ಮಾಡಿ ಅಂತ ಕೊಟ್ಟರೆ ಚಟ್ನಿ ಮಾಡಾಕಿದ್ರು ಕಬ್ಬನ್ನ. ಅದಕ್ಕೆ ಬನ್ನಿ. ಓಕೆ, ಈಗ ಆಲ್ರೆಡಿ 2 ಸೀರೆ ಕೊಟ್ಟಾಯಿತು. ಸೊ ಈಗ
ಮೂರನೇ ರೌಂಡ್ ಏನಪ್ಪ ಅಂದರೆ ಒಂದು ಗೇಮ್ಗೆ ಹೋಗ್ಬಿಡೋಣ. ನಮಗೆ ಹಬ್ಬ ಅಂತ ಸ್ಟಾರ್ಟ್ ಆಗೋದೇ ರಂಗೋಲಿಯಿಂದ. ಯಾರು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತೀರಾ ಅವರು ಈ ಕಡೆಯಿಂದ ಒಂದು 5 ಜನ ಟೀಮು, ಈ ಕಡೆಯಿಂದ ಒಂದು 5 ಜನ ಟೀಮ್ ಮಾಡ್ಕೊಳ್ಳಿ, ಓಕೆನಾ? ಸೊ ಆ ಕಲೆನ ಪ್ರದರ್ಶನ ಮಾಡೋದಕ್ಕೆ 5 ಜನ, ಆ ಕಡೆಯಿಂದ 5 ಜನ, ಈ ಕಡೆಯಿಂದ 5 ಜನ ಬಂದರೆ ಭಾಳ ಖುಷಿ. ನೋಡಿದ್ರಲ್ಲ ನಮ್ಮ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಈ ಕಬ್ಬಿಂದ ಆಟದಲ್ಲೇ ಗೊತ್ತಾಯಿತು. ಕಬ್ಬನ್ನ ಜಜ್ಜಿ ಹಂಗೆ ಚಟ್ನಿ ಮಾಡಾಕ್ಬಿಟ್ಟಿದ್ದಾರೆ. ಸೊ ಒಂದು ಟೀಮ್ ವಿನ್ ಆಗಿದೆ. ಈಗ ಮತ್ತೊಂದು ಸೀರೆ ಕೊಡುವಂಥ ಸಮಯ. ಆದರೆ ಈ ಬ್ರೇಕ್ನ ನಂತರ ನಾನು ಸೀರೆ ಕೊಡ್ತೀನಿ, ಓಕೆನಾ? ಎನಿಹೌ, ನೀವು ನೋಡ್ತಾ ಇದ್ದೀರಾ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ನಾರಿಗೊಂದು ಸೀರೆ ಸೀಸನ್ 3 ಈಕೋ ಪವರ್ಡ್ ಬೈ ಅಮೃತ್ ನೋನಿ. ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸಂಕ್ರಾಂತಿ ವಿಶೇಷ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ನಾರಿಗೊಂದು ಸೀರೆ ಸೀಸನ್ 3 ಈಕೋ ಪವರ್ಡ್ ಬೈ ಅಮೃತ್ ನೋನಿ. ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಓಕೆ, ನಮ್ಮ ಜೊತೆ ಇದ್ದಾರೆ ವೆರಿ ಬ್ಯೂಟಿಫುಲ್ ಲೇಡೀಸ್. ತ್ರಿಶೂಲ ಟ್ರಸ್ಟಿಂದ ಎಲ್ಲ ಲೇಡೀಸ್ ಸೇರ್ಕೊಂಡಿದ್ದಾರೆ ಇಲ್ಲಿ. ಎನಿಹೌ, ಸೊ ಈಗ ಮತ್ತೊಂದು ಸೀರೆ ಕೊಡುವಂಥ ಸಮಯ. ಎಲ್ಲರೂ ಬೈಕೋತಾ ಇರ್ತೀರಾ, ನನಗೆ ಗೊತ್ತು, ನನಗೆ ಕೇಳಿಸ್ತಾ ಇದೆ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಏನೇನು ಓಡ್ತಾ ಇದೆ ಅಂತ. ಅದೇ ಆ ಟೆನ್ಷನ್ ಜೊತೆಯಲ್ಲಿ ಒಂದು ಸ್ವಲ್ಪ ಬೈಗಳಾನು ಇರುತ್ತೆ, ನಂಗೆ ಗೊತ್ತು. ಎನಿಹೌ, ಸೊ ಈ ಸೀರೆಗೆ ನೋಡ್ತಾ ಇದ್ದೀರಲ್ವಾ ಸೀರೆ? ಸೊ ಬ್ಯೂಟಿಫುಲ್ ಆಗಿದೆ, ಒಂಥರ ಲೈಟ್ ಕಾಟನ್ ಮಿಕ್ಸ್ ಆಗಿದೆ ಸೀರೆ, ಜರಿ ಬಂದಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ, ಸಾಫ್ಟ್ ಆಗೂ ಇದೆ ಸೀರೆ. ಸೊ ಈ ಸೀರೆಗೆ ನಾನು ಹೇಳ್ತಾ ಇರೋಂಥ ಬೆಲೆ 3,000ದಿಂದ 3,600 ರೂಪಾಯಿಗಳು. 3,000 ಮೇಲೆ ಹೇಳ್ಬೇಕು, 3,600 ಒಳಗೆ ಹೇಳ್ಬೇಕು. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಆಗ್ಲೇ ಆ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್. 3,600. 3,600ನಾ? ಓಕೆ. 3,450. ಓಕೆ, ಫಾಸ್ಟ್ ಆಗಿ ಮೂವ್ ಆಗಬೇಕು. ಹೇಳಿರೋ ಬೆಲೆಗಳು ಹೇಳೋಂಗಿಲ್ಲ, ಅದೊಂಚೂರು ಮನಸ್ಸಲ್ಲಿ ಇಟ್ಕೊಳ್ಳಿ. 3,500. 3,450. ಹಾಂ, 3,449. ಹಾಂ, ಮೇಡಮ್ 3,550 ರೂಪಾಯಿ. ಓಕೆ, 3,550. ಓಕೆ, 3,525. 525. 3,470. ಓಕೆ, 3,470. 3,515. ಓಕೆ, 3,515. 3,070. 3,670. ಓಕೆ, ಆ ಕಡೆ ಪಾಸ್ ಮಾಡಿ. 3,430. 6,430. ಸಾರಿ, 3,430. 3,270. ಓಕೆ, 3,350. 350. ಓಕೆ, 3,480. ಓಕೆ, 3,300. ಹೇಳಿದ್ರಾ? ಓಕೆ, ಬೇರೆ ಹೇಳಿಮ್ಮ. 400. 400. ಓಕೆ, 3,420. 3,525. 525. ಓಕೆ, ಈ ಕಡೆ 3,575. 3,575. ಓಕೆ, 3,590. 3,595. 3,330. ಹಾಂ, 3,580. 580. ಓಕೆನಾ? ಯಾರು ಹೇಳಿಲ್ಲಲ್ಲ? ಓಕೆ, 3,100. 100. ಓಕೆ, 3,150. ಓಕೆ, 3,020. 20. 3,588. 3,485. 3,485. ಓಕೆ, ಸೂಪರ್. ಬೈಕೊಂಡೇ ಬೆಲೆ ಹೇಳ್ತಾರೆ ಈ ವಿಜಯಲಕ್ಷ್ಮಿ ಅವರು. ನನಗೆ ಕೊಡ ಮಾತು. 3,593. 3,080. ಓಕೆ, 3,170. ಓಕೆ, 3,498. ಓಕೆ, 3,720. 3,720. 20. ಓಕೆ, 3,599. ಓಕೆ, ಸೂಪರ್. 3,300. ಓಕೆ, 3,093. 3,093. 3,050. ಹಾಂ, 3,325. 3,070. ಸೊ ಏನಿರ್ಬೋದು ನಮ್ಮ ಸೀರೆ ಮೇಲೆ? ಎಲ್ಲರೂ ಒಂದೊಂದು ಡಿಫ್ರೆಂಟ್ ಆಗಿ ಹೇಳ್ಬಿಟ್ಟಿದ್ದೀರಾ. ನಮ್ಮ ಸೀರೆ ಬೆಲೆ ಇರುವಂಥದ್ದು ಹೇಳ 3,595 ರೂಪಾಯಿ. 2 ರೂಪಾಯಿ
ಡಿಫ್ರೆನ್ಸ್ ಅಲ್ಲಿ ಸೀರೆ ವಿನ್ ಆಗಿದ್ದೀರಾ ನೀವು. ಕಂಗ್ರ್ಯಾಚುಲೇಷನ್ಸ್ ಜಯಶ್ರೀ ಅವರೇ. ತಗೊಳ್ಳಿ, ನಮ್ಮ ಕಡೆಯಿಂದ ಒಂದು ಸೀರೆ ಸಿಕ್ಕಿದೆ. ನೀವು ಟ್ರೈ ಮಾಡ್ತಿದ್ದೀರಾ ನಮಗೆ? ಹೌದೌದು ಮೇಡಮ್, ತುಂಬಾ ಸಲ ಟ್ರೈ ಮಾಡಿದ್ದೀನಿ. ಕಾಲ್ ಸಿಕ್ಕಿಲ್ಲ ನನಗೆ. ಕಾಲೇ ಸಿಕ್ಕಿಲ್ವಾ? ಸೂಪರ್. ಹಂಗಾದ್ರೆ ಡೈರೆಕ್ಟ್ ಇವಾಗ ಸ್ಯಾರಿನೇ ಸಿಕ್ಬಿಟ್ಟಿದೆ, ಅದು ನಾನೇ ಬಂದು ಕೊಡ್ತಾ ಇದ್ದೀನಿ. ತುಂಬಾ ಖುಷಿ. ವೆರಿ ನೈಸ್. ಸೊ ಈ ಸಂಕ್ರಾಂತಿ ಹಬ್ಬ ಕುಟ್ಕೊಳ್ಳಿ, ಎಂಜಾಯ್ ಮಾಡಿ, ಓಕೆನಾ? ಸೊ ಒಂದು ವಾಕ್ ಮಾಡ್ಬಿಡಿ ಹಂಗೆ ಸೀರೆ ಹಾಕೊಂಡು. ಓಕೆ, ಎರಡು ಟೀಮ್ ಅವ್ರು ರೆಡಿ ಇದ್ದೀರಾ ಈಗ? 5 ಜನ ಈ ಕಡೆ, 5 ಜನ ನೀವು. ಎನಿಹೌ ಸ್ಟಾರ್ಟ್ ಮಾಡೋಣವಾ? ಸೊ ರಂಗೋಲಿ ಪುಡಿ ಎಲ್ಲ ರೆಡಿ ಇದೆ, ಕಲರ್ಸು ರೆಡಿ ಇದೆ. ಸೊ ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ. ಓಕೆ, ಸ್ಟಾರ್ಟ್ ಮಾಡಿ. ಈ ಕಪ್ಪು ಬಿಟ್ಟು ಯಾರು ನೀವು ಈ ಕಡೆ ಬರೋಂಗಿಲ್ಲ, ನೀವು ಆ ಕಡೆನೆ ಹಾಕ್ಬೇಕು. ರಂಗೋಲಿ ಕಾಂಪಿಟೇಷನ್ನು ಸಖತ್ತು ಏನೋ ರಂಗೇರಿದೆ ಇಲ್ಲಿ. ರಂಗಾಗಿ ಕಾಂಪಿಟೇಷನ್ನು ನಡೀತಾ ಇದೆ. ಸೊ ಎರಡೂ ಕಡೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುವಂಥ ಸಮಯ. ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ. ನನಗೆ ಎರಡೂ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಫೈನಲಿ ಯಾವುದಾದ್ರು ಒಂದೇ ತಾನೇ ವಿನ್ ಆಗೋದು. ಹಾಗಾಗಿ ಎನಿಹೌ ನೋಡೋಣ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋಗಿ ಬರ್ತಾ ಇದೆ. ಕೊನೆಯ 1 ನಿಮಿಷಗಳು ಬಾಕಿ ಇದೆ, ಬೇಗ ಬೇಗ ಮುಗಿಸಿ. ಸೊ ಮುಗಿಸಿದ್ರೆ ದಯವಿಟ್ಟು ಆ ಕಡೆ ನಿಂತ್ಕೊಳ್ಳಿ. ಹತ್ತು ಸೆಕೆಂಡ್ಗಳು. 10, 9, 8, 7, 6, 5, 4, 3, 2, 1. ಮುಗೀತು. ಬಂದ್ಬಿಡಿ. ಓಕೆ, ಹೆಂಗ ಅನಿಸ್ತಿದೆ ಪಾರ್ಟಿಸಿಪೇಟ್ ಮಾಡಿ? ಸಖತ್ ಸ್ಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಂಗೆ ಭಾಳ ಖುಷಿ ಆಯಿತು ನಿಮ್ಮ ಸ್ಪೋರ್ಟಿವ್ನೆಸ್ಸು. ನಿಜವಾಗ್ಲೂ ಇಬ್ಬರು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ರಂಗೋಲಿ ಬಿಡ್ತಾ ಇದ್ರಿ. ಹೆಂಗನ್ನಿಸ್ತು ನಿಮಗೆ? ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡ್ರಿ? ಅಲ್ಲ, ನಿಮ್ದು ಸ್ಟಾರ್ಟಿಂಗ್ ಇಂದಾನೆ ಆ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಯಾಕಂದ್ರೆ ಇಲ್ಲಿ ಸಂಕ್ರಾಂತಿಯ ಶುಭಾಶಯ ಅಂತ ಹೇಳಿದ ತಕ್ಷಣ ಅಲ್ಲಿ ರಂಗೋಲಿ ಬಿಟ್ರಿ, ನೀಟಾಗಿತ್ತು. ಅದು ನನಗೆ ಕಣ್ಣು ಕಾಣಿಸ್ತು. ನೀವು ಹೇಳಿ, ಯಾಕೆ ಇದು ಮಿಸ್ಟೇಕ್ ಯಾಕಾಯ್ತು? ನಾನು ಅವ್ರಿಗೆ ಇಲ್ಲಿ ಹಾಕ್ರಿ ಅಂತ ಹೇಳಿದ್ದೀನಿ, ಅದಕ್ಕೆ ಇಲ್ಲಿ ಬಿಡಿಸಿದೆ, ಅವರು ಅಲ್ಲಿ ಬಿಡಿಸ್ಬಿಟ್ರು. ನಾನು ಈಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎರಡೂ ರಂಗೋಲಿ ಬಗ್ಗೆ. ಇದು ಬೆಳಗ್ಗೆ ರಂಗೋಲಿ ಬಿಟ್ಟಾಗ ನೀಟಾಗಿರುತ್ತಲ್ಲ, ಆ ಥರ ಇದೆ. ಇದು ಸಾಯಂಕಾಲ ಆಗಿ ಗಜ್ಜಿ ಆಗೋಗ್ಬಿಟ್ಟಿರುತ್ತಲ್ಲ, ಎಲ್ಲ ಗಜ್ಜಿ ಆಗಿರುತ್ತಲ್ಲ, ಹಂಗಿದೆ. ಸೊ ಕ್ಲಿಯರ್ ವಿನ್ನರ್ ಈ ಕಡೆಯವ್ರು ವಿನ್ ಆಗಿದ್ದಾರೆ. ಕಾಂಗ್ರ್ಯಾಚುಲೇಷನ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್. ನಿಮಗೆ ನಮ್ಮ ಒಂದು ನಾರಿಗೊಂದು ಸೀರೆ ಕಡೆಯಿಂದ ಒಂದು ಬಹುಮಾನ ಕೂಡ ಇದೆ. ಸೊ ಬಹುಮಾನ ಬರಲಿ. ಓಕೆ, ಈ ಕಡೆ ಟೀಮ್ ವಿನ್ ಆಗಿರೋದ್ರಿಂದ ನಮ್ಮ ಬಹುಮಾನ ಈ ಕಡೆ ಟೀಮ್ಗೆ ಹೋಗ್ತಾ ಇದೆ. ಕಾಂಗ್ರ್ಯಾಚುಲೇಷನ್ಸ್. ನಮ್ಮ ನಾರಿಗೊಂದು ಸೀರೆ ತಂಡದ ವತಿಯಿಂದ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಳ ಸ್ಪೋರ್ಟಿವ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ರಂಗೋಲಿ ಬಿಡಿಸಿದ್ದೀರಾ. ಸೊ ನಾನು ಹೇಳ್ತಾ ಇದ್ದೆ, ನೋಡೋದಕ್ಕೆ ಮುದ್ದಾಗಿ ಕಾಣಿಸ್ಬೇಕು ರಂಗೋಲಿ ಅಂತ. ಸೊ ಹಂಗೆ ಕಾಣಿಸ್ತಾ ಇದೆ. ಸ್ವಲ್ಪ ಆ ಕಲರಿಂಗಲ್ಲಿ ಒಂಚೂರು ಹಿಂದೆ ಮುಂದೆ ಆದ್ರೂ ಇಷ್ಟು ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಸಮಯ ತೊಗೊಂಡು ನೀಟಾಗಿ ಮಾಡಿದ್ದೀರಾ. ಎನಿಹೌ
ಸೊ ಭಾಳ ಖುಷಿ ಆಯಿತು. ತ್ರಿಶೂಲ ಟ್ರಸ್ಟ್ ವತಿಯಿಂದ ಬಂದಂಥ ಎಲ್ಲ ಸಂಘದ ಹೆಣ್ಮಕ್ಳು ತುಂಬ ಸ್ಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ನಮ್ಮ ಕಾರ್ಯಕ್ರಮದಲ್ಲಿ. ಸೊ ನನಗಂತೂ ಭಾಳ ಖುಷಿ ಆಯಿತು, ಯಾಕಂದರೆ ನಾನು ಏನು ಸ್ಟುಡಿಯೋಯಿಂದ ಫೋನ್ ಕಾಲ್ಸ್ ತೊಗೊಂಡು ಸೀರೆ ಕೊಡ್ತಾ ಇದ್ದೆ. ಇವತ್ತು ಇಲ್ಲಿ ಬಂದು ಹೆಣ್ಮಕ್ಳ ಮಧ್ಯೆ ಸ್ಪೆಷಲಿ ನಮ್ಮ ಸಂಕ್ರಾಂತಿ ವಿಶೇಷದಲ್ಲಿ ಬಂದು ನಿಮ್ಮೆಲ್ಲರ ಜೊತೆಲ್ಲೂ ಇದ್ದು ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಕೂಡ ನಮ್ಮ ಸಿರಿ ಕನ್ನಡದ ವತಿಯಿಂದ, ನಾರಿಗೊಂದು ಸೀರೆ ಕಡೆ ವತಿಯಿಂದ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಭಾಳ ಖುಷಿ ಆಯಿತು ನಿಮ್ಮೆಲ್ಲರ ಜೊತೆ ಕಾರ್ಯಕ್ರಮ ಮಾಡಿದ್ದು. ಸೊ ಇದೇ ರೀತಿ ನಿಮ್ಮ ಪ್ರೀತಿ ಬೆಂಬಲ ಯಾವಾಗಲೂ ನಾರಿಗೊಂದು ಸೀರೆ ಕಾರ್ಯಕ್ರಮದ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತ. ಸಂಕ್ರಾಂತಿ ವಿಶೇಷ ಅಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೊರಗಡೆ ಬಂದು ಹೆಣ್ಮಕ್ಳ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡಿ, ಸೊ ಅವರ ಜೊತೆಲೇ ಮಾತಾಡಿ ಸೀರೆನ ಕೊಟ್ಟಿದ್ದೀನಿ. ಸೊ ನಂಗಂತೂ ಭಾಳ ಖುಷಿಯಾಗಿದೆ. ಸೊ ಎಲ್ಲ ಏನೋ ಸ್ತ್ರೀ ಶಕ್ತಿಗಳಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಸೊ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನಾಳೆ ಭೇಟಿ ಮಾಡ್ತೀನಿ, ಅದೇ 1 ಗಂಟೆಗೆ ಹಾಜರಾಗ್ತೀನಿ ನಿಮ್ಮ ಮುಂದೆ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಸಿರಿ ಕನ್ನಡ ಅಂತ ಹೇಳ್ತಾ, ಸೊ ನೀವು ನೋಡ್ತಾ ಇದ್ದೀರಾ ಸಂಕ್ರಾಂತಿ ಸ್ಪೆಷಲ್ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ನಾರಿಗೊಂದು ಸೀರೆ ಸೀಸನ್ 3 ಕೋ-ಪವರ್ಡ್ ಬೈ ಅಮೃತ್ ನೋನಿ. ಪೇನ್ ಆಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಲವ್ ಯು ಆಲ್, ಬಾಯ್. ಹೆಣ್ಣಿಗೆ ಸೀರೆ ಯಾಕೆ ಅಂದ. ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಪ್ರೆಸೆಂಟ್ಸ್ ನಾರಿಗೊಂದು ಸೀರೆ. ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸ ರೋಡ್, ಬೆಂಗಳೂರು. ಪವರ್ಡ್ ಬೈ ಅಮೃತ್ ನೋನಿ. ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.